ನಿಮ್ಮ ತೋಟದಲ್ಲಿ ನಾವು ಏನೇನು ನೋಡ್ಬೋದು ಇಲ್ಲಿ ಬಂದರೆ? ಇಲ್ಲಿ ನಾವು ಅರೇಬಿಕಾ, ರೋಬಸ್ಟಾ ಮತ್ತೆ ಲೈಬೆರಿಕಾ ಎಲ್ಲದು ಸ್ಪೆಷಾಲಿಟಿ ಕಾಫಿನೂ ಮಾಡ್ತೀವಿ, ಮತ್ತೆ ಕಮರ್ಷಿಯಲ್ ಗ್ರೇಡು ಮಾಡ್ತೀವಿ. ಈ ಪ್ಲಾಂಟರ್ಸ್ ಅಲ್ಲಿ ಅಪ್ಪನ ಮತ್ತೆ ಮಗನ ಕಾಂಬಿನೇಷನ್ ನೋಡ್ಬೇಕು, ಎರಡು ಜನದ. ನಾವು ಆಲ್ಮೋಸ್ಟ್ ಒಂದು ವರ್ಷದಿಂದ ನೋಡ್ತಾ ಇದ್ದೀವಿ, ಕಾಂಬಿನೇಷನ್ ಇಂದ ಭಾರಿ ಚೆನ್ನಾಗಿ ತೋಟ ಮೇಂಟೈನ್ ಆಗಿದೆ. ಕೃಷಿಯಲ್ಲೇ ದುಡ್ದು ಮಾಡಿರೋ ಅಂಥವ್ರು ಇವ್ರ ತಂದೆ ಮಾತ್ರ. ಬೇರೆಲ್ಲ ಡೈವರ್ಸಿಫಿಕೇಶನ್ ಬೇರೆ ತಂದು ಇನ್ವೆಸ್ಟ್ಮೆಂಟ್ ಮಾಡಿ ತೋಟ ಮಾಡತ್ತಲ್ಲ, ಇವ್ರು ಪೂರ ತೋಟದಲ್ಲೇ ದುಡ್ದು ಅದ್ರ ದುಡ್ಡನ್ನೇ ತೋಟಕ್ಕೆ ಹಾಕಿ. ಹೌದು. ಈಗ ಹೆಚ್ಚು ಕಮ್ಮಿ ಎಷ್ಟು ಸಾವಿರ ಎಕರೆ ಕೃಷ್ಣ ನಿಮ್ಮ ಬ್ರದರ್ಸ್ ಎಲ್ಲ ಸೇರಿ 3,500 ಆದ್ಮೇಲೆ ಗ್ರೀನ್ ಸಪರೇಟ್ ಆಗ್ತದೆ. ಪಲ್ಪ್ ಆದ್ಮೇಲೆ ಕರೆಕ್ಟ್ ಪಲ್ಪ್ ಮಾಡಿ ಆಮೇಲೆ ಪಲ್ಪ್ ಆದ್ಮೇಲೆ ಗ್ರೀನ್ ಒಳ್ಳೆ ಬೇಳೆ ಈ ಕಡೆ ಬರುತ್ತೆ, ಗ್ರೀನ್ ಆ ಸೈಡ್ ಹೋಗುತ್ತೆ. ಇದು ಬರೀ ಸ್ಪೆಷಾಲಿಟಿ ಪ್ರೊಸೆಸಿಂಗ್ ಮಾತ್ರ ಇದು. ಓಕೆ. ಸೊ ನಮ್ದು ಕಮರ್ಷಿಯಲ್ ಕಾಫೀಸು ಮತ್ತೆ ಸ್ಪೆಷಾಲಿಟಿ ಕಾಫೀಸು ಸೆಪರೇಟ್ ಆಗಿ ಇಡ್ತೀವಿ. ಇವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಸನ್ ಡ್ರೈಯಿಂಗ್ಗೆ. ಈ ಕೇಸ್ ಮಳೆ ಬಂದ್ರೆ ಮಾತ್ರ ಡ್ರೈಯರ್, ಯಾಕೆ ಜಾಮ್ ಆಗ್ಬಾರ್ದು ಅಂತ. ಸ್ಪೆಷಾಲಿಟಿ ಕಾಫಿ ಡ್ರೈಯಿಂಗಿಗೆ ಓಕೆ. ಇದು ಟ್ಯಾಂಕ್ಸ್ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಫರ್ಮೆಂಟ್ ಆದ್ಮೇಲೆ ಇಲ್ಲಿ ಬಂದು ಶೇಡ್ ಡ್ರೈಯಿಂಗ್ ಅಲ್ಲಿ ಮಾಡ್ತೀವಿ. ಇವ್ರು ಏನು ಅಂತಾರೆ, ಮೆಣಸಲ್ಲಿ ಇವರು ಮಲ್ಟಿಪ್ಲೈ ಇವರೇ ಮಾಡ್ತಿರ್ತಾರೆ. ನೀವು ಯಾವ್ದಾದ್ರು ವೆರೈಟಿ, ಎಷ್ಟು ವೆರೈಟಿ ಇದೆ ಟೋಟಲ್? ಆಲ್ಮೋಸ್ಟ್ ಒಂದು 12 ವೆರೈಟೀಸ್ ಇದೆ ಓಕೆ ಈಗ. ಸೊ ಅದು ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು P1 ಜೊತೆ ಮಿಕ್ಸ್ ಮಾಡಿ ಹಾಕ್ತೀವಿ. ಇಲ್ಲಿ ನಿಮ್ಗೆ ಯಾವ ಕಾಂಬಿನೇಷನ್ ಇದೆ ಅಂತಂದ್ರೆ ರೋಬಸ್ಟಾ ಇದೆ, ಮತ್ತೆ ಸುತ್ತ ಏನು ನೋಡ್ತಿದ್ದೀರಾ ಮೆಣಸಿದೆ. ಮೆಣಸು ಮತ್ತೆ ಕಾಫಿ ಭಾರಿ ಚೆನ್ನಾಗಿ ಸೆಟ್ಟಿಂಗ್ ಇದೆ, ಭಾರಿ ಚೆನ್ನಾಗಿದೆ, ಮತ್ತೆ ಹಣ್ಣಾಗಿದೆ ಬೇಗ ನಿಮಗೆ. ಆದ್ರೆ ರೋಬಸ್ಟಲ್ಲಿ ಮೆಣಸು ಬೆಳೆದು ಹೌದು ಸಾಹಸ ಆದ್ರೆ ನೀವು ಬೆಳೆದಿದ್ದೀರಾ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನದರ್ ವ್ಲಾಗ್. ತೋಟದ ವಿಸಿಟ್ ಪೆಂಡಿಂಗ್ ಇತ್ತು, ಇವತ್ತು ಬಂದ್ಬಿಟ್ಟು ಆಪರ್ಚುನಿಟಿ ಸಿಕ್ಕಿದೆ, ಒಂದು ಬೆಸ್ಟ್ ಟೈಮಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಬನ್ನಿ ಈಗ ಇಂಟರ್ವ್ಯೂಸ್ ಮಾಡ್ಕೊಂಡ. ಈಶ್ವರ್, ಏನು ಸಮಾಚಾರ? ಏನಣ್ಣ ಏನು ಸಮಾಚಾರ ಅಂತೂ ಒಂದು ನಮಗೊಂದು ಆಪರ್ಚುನಿಟಿ ಕೊಟ್ರಿ ನಿಮ್ಮ ತೋಟದಲ್ಲಿ ಮಾಡೋಕ್ಕೆ. ಯಾಕೆಂತಂದ್ರೆ ಸಿಕ್ಕಿದಾಗೆಲ್ಲ ನಾವೆಲ್ಲರಿಗೂ ಇಂಟರ್ವ್ಯೂಸ್ ಮಾಡ್ಕೊಡ್ತಿದ್ವಿ. ಲಾರ್ಜೆಸ್ಟ್ ಹೋಲ್ಡಿಂಗ್ ಅವರು ಹೆಂಗೆ ತೋಟ ಮೇಂಟೈನ್ ಮಾಡಿದ್ದಾರೆ ಮತ್ತು ಯಾವ ಥರ ಇನ್ಕಮ್ ತೆಗಿತಿದ್ದಾರೆ ಅಂತ ಅವೆಲ್ಲರಿಗೂ ಗೊತ್ತು. ಇವತ್ತು ನಿಮ್ಮ ತೋಟಕ್ಕೆ ಬಂದಿದ್ದೀವಿ. ನಿಮ್ಮ ತೋಟದಲ್ಲಿ ನಾವು ಏನೇನು ನೋಡ್ಬೋದು ಇಲ್ಲಿ ಬಂದರೆ? ಇಲ್ಲಿ ನಾವು ಅರೇಬಿಕಾ, ರೋಬಸ್ಟಾ ಮತ್ತೆ ಲೈಬೆರಿಕಾ ಎಲ್ಲದು ಸ್ಪೆಷಾಲಿಟಿ ಕಾಫಿನೂ ಮಾಡ್ತೀವಿ, ಮತ್ತೆ ಕಮರ್ಷಿಯಲ್ ಗ್ರೇಡು ಮಾಡ್ತೀವಿ. ಸೂಪರ್. ಇದು ನಮ್ಮ ಪ್ರೊಸೆಸಿಂಗ್ ಯೂನಿಟ್. ಇಲ್ಲಿ ಎಲ್ಲ 3 ಎಸ್ಟೇಟ್ ಇದೆ ನಮ್ಮದು. ಸಾಲವಾರ, ಚೀಕ್ನಳ್ಳಿ ಮತ್ತೆ ನಂದಿಪುರ. ಹೌದು. ಸೊ 3 ಎಸ್ಟೇಟಿಂದನೂ ಇಲ್ಲೇ ಬಂದು ಪ್ರೊಸೆಸ್ ಆಗುತ್ತೆ. ನಿಜವಾಗ್ಲೂ ಒಂದು ಆಪರ್ಚುನಿಟಿ. ಹಸಿರು ಆರ್ಗ್ಯಾನಿಕ್ ಒಂದು ಆರ್ಗನೈಸ್ ಮಾಡ್ತಾ ಇದ್ದಾರೆ ಇಲ್ಲಿಂದ. ಮತ್ತೆ ಏನಣ್ಣ ಹೆಂಗಿದೆ ಈ ಸತಿ ಇದು ಕ್ರಾಪು, ಮಳೆ? ಈ ಕ್ರಾಪ್ ಅರೇಬಿಕಾ ಒಂದು ಸ್ವಲ್ಪ ಕಮ್ಮಿ ಇದೆ. ಹೌದು. ಆದ್ರೆ ಅರೇಬಿಕಾ ಕುಯೋತಿ ಒಂದು ಸ್ವಲ್ಪ ತೊಂದರೆ ಆಯ್ತು, ಮಳೆ ಸಿಕ್ಕಾಪಟ್ಟೆ ಬಂತು. ಹೌದು. ಕಾಫಿ ಹಣ್ಣೊಟ್ಟಿಗೆ ಕಾಯಿನೂ ಸಮೇತ ಒಡೆಯಕ್ಕೆ ಶುರುವಾಯಿತು. ಹೌದು. ಹಾಗಾಗಿ ಅರೇಬಿಕಾ ಪಿಕ್ ಮಾಡೋ ಹೊತ್ತಿಗೆ ನಮಗೊಂದು 80% ಎಕ್ಸ್ಪೆಕ್ಟ್ ಮಾಡ್ಬೋದು, 20% ಕೆಳಗೆ ಬಿದ್ದೋಗಿದೆ. ಹೌದು. ಏನು ಮಾಡೋಕ್ಕಾಗಲ್ಲ, ನೇಚರ್ ಇರೋದ್ರಲ್ಲಿ ಹೋರಾಡ್ಕೊಂಡು ಮಾಡ್ತಾ ಇದ್ದೀವಿ. ಹೌದು. ಅರಿಂದ ಏನಣ್ಣ ನಮ್ಗೊಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ ಈ ತೋಟದಲ್ಲಿ ನಾವು ವಿಟ್ನೆಸ್ ಮಾಡಕ್ಕೆ. ಹೌದು, ಇದನ್ನ ನಾವು ತುಂಬಾ ದಿವಸದಿಂದ ಬರ್ಬೇಕು ಅಂತಿತ್ತು. ಹೌದು. ಮತ್ತು ಇವರೆಲ್ಲ ತುಂಬಾ ಬಿಸಿ. ಹೌದು. ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಏನೇನು ಆಕ್ಟಿವಿಟೀಸ್ ನಡೀತಾ ಇದೆ, ಎಷ್ಟು ಬಿಸಿ ಅಂತ. ಕರೆಕ್ಟ್. ಸೊ ಇದೊಂದು ದೊಡ್ಡ ಇಂಡಸ್ಟ್ರಿ ನಿಜವಾಗ್ಲು. ಕಾಫಿ ಎಸ್ಟೇಟ್ ಅಂದ್ರೆ ಇವೆಲ್ಲ ಬೇಕು. ಅದು ಈಶ್ವರ್ ಅಂತವ್ರಿಗೆ ಮಾತ್ರ ಸಾಧ್ಯ ಅನಿಸ್ತದೆ. ಯಾಕಂದ್ರೆ ಯಂಗ್ಸ್ಟರ್ಸ್ ಇವತ್ತು ತೋಟದಲ್ಲಿ ಇತ್ಕೊಂಡು ಈ ತರದ ಆಕ್ಟಿವಿಟೀಸ್ ನನಗೆ ನಿಜವಾಗ್ಲೂ ಇಲ್ಲಿ ಬಂದಾಗ ತುಂಬಾ ಸರ್ಪ್ರೈಸ್ ಆಯ್ತು ನಿಜವಾಗ್ಲು. ಯಾಕಂದ್ರೆ ಇವ್ರ ಏಜ್ ನವರೆಲ್ಲ ಬೆಂಗಳೂರಲ್ಲಿ ಇದ್ದಾರೆ. ಹೌದು. ಸೊ ಇವರು ತೋಟದಲ್ಲಿ ಇದ್ದಾರೆ. ಸೊ ಈ ತರದವ್ರು ತುಂಬಾ ಅಪರೂಪ. ಮತ್ತೆ ಇನ್ನೊಂದ್ ಏನ್ ನೋಡ್ಬೇಕು ಅಂತಂದ್ರೆ, ಈ ಪ್ಲಾಂಟರ್ಸ್ ಅಲ್ಲಿ ಅಪ್ಪನ ಮತ್ತೆ ಮಗನ ಕಾಂಬಿನೇಷನ್ ನೋಡ್ಬೇಕು, ಎರಡು ಜನದ. ನಾವು ಆಲ್ಮೋಸ್ಟ್ ಒಂದು ವರ್ಷದಿಂದ ನೋಡ್ತಾ ಇದೀವಿ, ಕಾಂಬಿನೇಷನ್ ಇಂದ ಭಾರಿ ಚೆನ್ನಾಗಿ ತೋಟ ಮೇಂಟೈನ್ ಆಗಿದೆ. ಇಂಟರ್ವ್ಯೂ ಮಾಡಕ್ಕಿಂತ ಮುಂಚೆ ಅವ್ರು ಹೇಳಿದ್ರು ಒಂದು ಮಾತು, ಹೌದು, ನನ್ನ ಮಗ ಹೀರೋ, ಹೌದು, ಅವನನ್ನ ಮಾಡಿಸಿ ಅಂತ. ಬಟ್ ಇವ್ರು ಪ್ರೊಡ್ಯೂಸರ್ ಅಲ್ಲ, ಇವ್ರು ಹೀರೋ. ಹೌದು. ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಕೃಷಿಯಲ್ಲೇ ದುಡ್ದು ಮಾಡಿರೋ ಅಂಥವ್ರು ಇವ್ರ ತಂದೆ ಮಾತ್ರ. ಬೇರೆಲ್ಲ ಡೈವರ್ಸಿಫಿಕೇಶನ್ ಬೇರೆ ತಂದು ಇನ್ವೆಸ್ಟ್ಮೆಂಟ್ ಮಾಡಿ ತೋಟ ಮಾಡತ್ತಲ್ಲ, ಇವ್ರು ಪೂರ ತೋಟದಲ್ಲೇ ದುಡ್ದು ಅದ್ರ ದುಡ್ಡನ್ನೇ ತೋಟಕ್ಕೆ ಹಾಕಿ. ಹೌದು. ಈಗ ಹೆಚ್ಚು ಕಮ್ಮಿ ಎಷ್ಟು ಸಾವಿರ ಎಕರೆ ಕೃಷ್ಣ ನಿಮ್ಮ ಬ್ರದರ್ಸ್ ಎಲ್ಲ ಸೇರಿ 3,500 ಎಕರೆ ಕೃಷಿನಲ್ಲೇ ದುಡ್ದು ಮಾಡಿರೋ ಅಂತ. ತಂದೆ ಕಾಲದಲ್ಲಿ 2,500 ಎಕರೆ ಇತ್ತು. ಆಮೇಲೆ ಎಲ್ಲರೂ ಸೇರಿ 1,000 ಎಕರೆ ಮಾಡೋತಿ ಸುಸ್ತಾಗ್ಬಿಟ್ಟಿದೆ. ಅವ್ರು ಮಾಡಿಟ್ಟಿದ್ದನ್ನ ನೋಡ್ಕೊಳೋದೇ ಒಂದು. ಈ ಬ್ಲಾಗ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಸ್ವಲ್ಪ ಟ್ರೀಸರ್ ಅನ್ಕೋಬಹುದು, ಒಂದು ಗ್ಲಾನ್ಸ್ ಇರುತ್ತೆ ಅಷ್ಟೇ, ಏನೇನು ಮಾಡ್ತಿದ್ದಾರೆ ಇವರು ಅಂತ. ನಿಮ್ಗೆ ಇಲ್ಲಿ ಬಂದಾದ್ಮೇಲೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಹೋಗೋಣ ಈಗ. ಅರೇಬಿಕಾ ಪೆಟ್ ಇದು. ಓಕೆ. ಇಲ್ಲಿ ಬಂದು ರೋಬಸ್ಟಾ ಪೆಟ್ಟು. ಯಾಕೆ ಡಿಫ್ರೆನ್ಸ್ ಯಾಕೆ ಮಾಡಿದಿರೋದು? ಸೊ ಡಿಫ್ರೆನ್ಸ್ ಏನಕ್ಕೆ ಅಂದ್ರೆ, ರೋಬಸ್ಟಾ ಸ್ಟ್ರಿಪ್ ಪಿಕ್ಕಿಂಗ್ ಅಲ್ಲ. ಹೌದು. ಸೊ ಎಲೆ ಕಡ್ಡಿ ಎಲ್ಲದೂ ಬರುತ್ತೆ. ಅದು ನಮ್ ಒಂಚೂರು ಪಲ್ಪರಿಗೆ ಹೋದ್ರೆ ಇದು ಡಿಸ್ಕ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಈ ರೋಬಸ್ಟಾ ಇಲ್ಲಿ ಡಂಪ್ ಮಾಡಿದ್ರೆ ಎಲಿವೇಟರ್ ಇಂದ ಪ್ರೀ ಕ್ಲೀನರಿಗೆ ಹೋಗುತ್ತೆ. ಓಕೆ. ಪ್ರೀ ಕ್ಲೀನರ್ ಅಲ್ಲ, ಫ್ಯಾನ್ ಸಿಸ್ಟಮ್ ಇದೆ. ಹೌದು. ಸೊ ಗಾಳಿಗೆ ಎಲ್ಲ ಲೈಟ್ಸು ಮತ್ತೆ ಎಲೆ ಕಡ್ಡಿ ಎಲ್ಲ ಹಾರೋಗುತ್ತೆ. ಓಕೆ. ಮತ್ತೆ ಬರೀ ಒಳ್ಳೆ ಕಾಫಿ ಮಾತ್ರ ಈ ಪೆಟ್ಟಿ. ಸೂಪರ್. ನೀವು ನೋಡಿ ಬಂದ್ರೆ ಈ ತರದಲ್ಲಿ ನಮ್ಗೆ ಐಡಿಯಾ ಸಿಕ್ಕತ್ತೆ. ಅದು
ರೋಬಸ್ಟ ಕುಯ್ಯೋತಿಗೆ ಅವ್ರಿಗೆ ಹೆರ್ಕ್ಸೋದು ಹೌದೌದು. ಕಷ್ಟ ಆಗ್ತಿತ್ತು, ಮತ್ತೆ ಪಲ್ಪರು ಡ್ಯಾಮೇಜ್ ಆಗ್ತಿತ್ತು, ಕಲ್ಲು Okay. ಕಡ್ಡಿ ಬಂದು. ಬಟ್ ಹಿಂಗೆ ಬಂದು ಇಲ್ಲಿ ಡಿ ಸ್ಟೋನರ್ ಇದು ಓಕೆ ಒಂದು ಎವ್ರಿ 2 days ಒನ್ಸ್ ಕ್ಲೀನ್ ಮಾಡಿ. ಸ್ಟೋನ್ ಎಲ್ಲ ಕೆಳಗಡೆ ಹೋಗಿ ಸೆಟಲ್ ಆಗುತ್ತೆ. ಹೌದೌದು. ಮತ್ತೆ ಬರೀ ಒಳ್ಳೆ ಕಾಫಿ ಮಾತ್ರ ಹೋಗುತ್ತೆ. ಮೇಲ್ಗೆ ಸೂಪರ್. ಅದು ಸೈಫನ್ ಟ್ಯಾಂಕಿಗೆ ಹೋಗುತ್ತೆ. ಆಲ್ಮೋಸ್ಟ್ ಒಂದು 4 ಟನ್ ಪರ್ ಅವರ್ ಕೆಪಾಸಿಟಿ. ಪಲ್ಪ್ ಆದ್ಮೇಲೆ ಗ್ರೀನ್ ಸಪ್ರೇಟ್ ಆಗ್ತದೆ. ಪಲ್ಪ್ ಆದ್ಮೇಲೆ ಕರೆಕ್ಟ್ ಪಲ್ಪ್ ಮಾಡಿ ಆಮೇಲೆ ಪಲ್ಪ್ ಆದ್ಮೇಲೆ Green ಒಳ್ಳೆ ಬೇಳೆ ಈ ಕಡೆ ಬರುತ್ತೆ, ಗ್ರೀನ್ ಆ ಸೈಡ್ ಹೋಗುತ್ತೆ. ಓ ವೆರಿ ನೈಸ್. ಇದು ಫರ್ಮೆಂಟೇಷನ್ ಟ್ಯಾಂಕ್. ಓಕೆ ಇದು ಫರ್ಮೆಂಟೇಷನ್ ಟ್ಯಾಂಕ್. ಇದು ನಾವು ಕಾಫಿ ಪಲ್ಪ್ ಮಾಡಾದ್ಮೇಲೆ ಫರ್ಮೆಂಟ್ ಮಾಡಿ ಆಮೇಲೆ ವಾಶ್ ಮಾಡ್ತೀವಿ. ಅದು ನಿಮಗೆ ಕಣದಲ್ಲಿ ನೋಡ್ಬೋದು. ಅದು ಹೌದು. ಪಾಚ್ಮೆಂಟ್ ಲೇಯರು ತುಂಬ ವೈಟಾಗಿ ಕ್ಲೀನ್ ವಾಶ್ ಬರುತ್ತೆ. ಕ್ಲೀನ್ ವಾಷಿಂಗಿಗೆ ಅಂದರೆ ನೀವು ಈ ಪಲ್ಪ್ ಆದಮೇಲೆ ಆಲ್ಮೋಸ್ಟ್ ಎಷ್ಟು 24 hours ಬಿಡ್ತೀರಾ? 24 hours 48 hours ಬಿಡ್ಬೋದು. ಹೌದು. ಅದೊಂಚೂರು ಒಂದು 3% 5% ವೇಟ್ ಲಾಸ್ ಇದೆ. ರಿಕಾರ್ಡ್ ಮಾಡೋದು ಒಂದು ಪ್ರೊಸೆಸ್ ಇದೆ, ಅದನ್ನೆಲ್ಲ ಫಾಲೋ ಮಾಡಬೇಕು. ಯಾಕೆಂದರೆ ಕ್ವಾಲಿಟಿ ಮೇಂಟೈನ್ ಮಾಡೋದು ಏನಣ್ಣ. ಹೌದು. ನಿಮಗೆ ಈಗ ಏನು ಅಂತಂದ್ರೆ ಕೆಲವು ಕಂಪನಿಯವರೆಲ್ಲ ನಮ್ಮ ಕ್ವಾಲಿಟಿ ಕೇಳ್ತಾರೆ, 12 hours ಬೇಕು, 24 hours ಬೇಕು ಅಂತ. ಮತ್ತೆ ಇವ್ರು ಬಂದ್ಬಿಟ್ಟು ಬೇಕಾದಾಗೆ ಇವ್ರದೇ ಓನ್ ಬ್ರ್ಯಾಂಡ್ ಇದೆ, ಸಾಲೋವರ ಬ್ರ್ಯಾಂಡ್ ಇದೆ. ಅದು ಓಲ್ಡ್ ವೈಡಲ್ಲೂ ಫೇಮಸ್ ಆಗೋಗಿದೆ. ರೀಸೆಂಟಾಗಿ ಯಾವುದಕ್ಕೆ ನಿಮಗೆ ಟೈಅಪ್ ಏನೋ ಆಗಿದೆಯಲ್ಲ, ಇದು ಜಿನ್ನಿಗಲ್ಲ? ಜಿನ್ನಿಗೆ ಇದು ಮಾಡಿ ಸ್ಟ್ರೇಂಜರ್ ಆ್ಯಂಡ್ ಸನ್ಸ್ Okay. ಜಿನ್ನಿಗೆ ನಮ್ಮ ಕಾಫಿ ಉಪಯೋಗಿಸ್ತೀವಿ. ಸಬ್ಕೋ ಜೊತೆ ಪಾರ್ಟ್ನರ್ಶಿಪ್ ಮಾಡಿ. ಇದು ಈಶ್ವರ್, ಇದು ಸ್ಪೆಷಾಲಿಟಿನ ಇದು ಬರೀ ಸ್ಪೆಷಲ್ಟಿ ಪ್ರೊಸೆಸಿಂಗಿಗೆ ಮಾತ್ರ ಇದು. ಓಕೆ ಸೊ ನಮ್ಮದು ಕಮರ್ಷಿಯಲ್ ಕಾಫೀಸು ಮತ್ತು ಸ್ಪೆಷಲ್ಟಿ ಕಾಫೀಸು ಸೆಪ್ರೇಟಾಗಿ ಇಡ್ತೀವಿ. ಓಕೆ ಈಗ ನಮ್ಮ ಕಮರ್ಷಿಯಲ್ ಕಾಫೀಸ್ ಒಳಗಡೆ ಮಿಷಿನ್ ಒಳಗಡೆ ಏನಾದ್ರು ಅನ್ರೈಪ್ಸು ಹೌದು. ಮತ್ತು ಗ್ರೀನ್ಸ್ ಎಲ್ಲ ಸಿಗಾಕೊಂಡಿರುತ್ತೆ. ಸೊ ಆ ಮಿಷಿನೇ ಸ್ಪೆಷಲ್ಟಿಗೆ ಮತ್ತೆ ಉಪಯೋಗಿಸಲ್ಲ. ಓಕೆ ಸೊ ಇದು ಬಂದು ಅಲ್ಲಿ ನೋಡಿದ್ರಲ್ಲ ಏನಾಗ್ತಿದೆ ಅಂತ, ಲೈಕ್ ಡಿ ಸ್ಟೋನಿಂಗು ಮತ್ತು ಸೈಫಿನಿಂದ ಹೌದು, ಹೌದು. ಇದು ಲೈಟ್ಸು ಮತ್ತು ಬ್ಲ್ಯಾಕ್ಸ್ ಎಲ್ಲ ತೆಗೆಯೋದಲ್ಲ, Correct. ಅದೇ ಸೇಮ್ ಇದು ಮಾಡ್ತಿದೆ. ಬಟ್ ಇದು ಬರೀ ಸ್ಪೆಷಲ್ಟಿ ಪ್ರೋಸೆಸ್. ಇಲ್ಲಿ ಬಂದು ಅದೇ ಡಿ ಸ್ಟೋನರ್ ಆಗುತ್ತೆ, ಮತ್ತು ಇಲ್ಲಿ ಹೌದೌದು. ಇದು ನೋಡಿ ಇಲ್ಲಿ. ಸೈಫಿನ್ ಆಗುತ್ತೆ. ಇಲ್ಲಿ ನಿಮಗೆ ಒಳ್ಳೆ ಕಾಫಿ ಬರ್ತಾ ಇದೆ. ಇದು ಮಳೆ ಬಂದ್ಬಿಟ್ಟು ಒಣಗ್ತಾ ಇಲ್ಲ ಕಾಫಿ. ಹೌದು ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಡ್ರೈಯರಿಗೆಲ್ಲ ಹಾಕೊಂಡೇನೋ ಮಾಡ್ತಾ ಇದ್ದೀರಾ? ಹೋರಾಡ್ತಾ ಇದ್ದೀವಿ. ಹೌದು. ಇಲ್ಲಿ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ. ಏನು ಅಂತಂದರೆ ಇಲ್ಲಿ ಒಂದು 3 days ಒಳ್ಳೆ ಮಳೆ ಬಂದಿತ್ತು, ಮೋಡ ಆಗಿಬಿಟ್ಟಿತ್ತು. ಎಸ್ಪೆಷಲಿ ಏನಾದ್ರು ನಮ್ಮ ಭಾಗಕ್ಕೆ ಬಿದ್ದಿಲ್ಲ, ನಿಮ್ಮ ಏರಿಯಾಗೆ ಬಿದ್ದಿದೆ ಮಳೆ ಬಿದ್ದಿದೆ. ನೋಡಿ ಇಲ್ಲೆಲ್ಲ ಪಾರ್ಚ್ಮೆಂಟ್ ಎಲ್ಲ ಒಣಗ್ತಾ ಇದೆ ಈಗ. ಬ್ಯಾಕ್ ಡ್ರೈಯರ್ ಬರೀ ಮಳೆ ಬಂದಾಗ ಮಾತ್ರ ಇವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಸನ್ ಡ್ರೈಯಿಂಗ್ಗೆ. ಈ ಕೇಸ್ ಮಳೆ ಬಂದರೆ ಮಾತ್ರ ಡ್ರೈಯರು, ಯಾಕೆ ಜಾಮ್ ಆಗಬಾರ್ದು ಅಂತ. ನೋಡಿ ಇದೆಲ್ಲ ಡ್ರೈಯರು. ಇದು ನಾವು ಶೇಡ್ ಡ್ರೈಯಿಂಗ್ಗೆ ಮಾಡ್ತಿರೋದು. ಇದು ಅದೆಲ್ಲ ನಮ್ಮ ಫರ್ಮೆಂಟೇಷನ್ ಟ್ಯಾಂಕ್ಸ್. ಹಾಂ ಇಲ್ಲಿ ಫರ್ಮೆಂಟ್ ಆಗೋಕ್ಕೆ ಅಲ್ಲಿ ಸ್ಪೆಷಲ್ಟಿ ಕಾಫಿ ಎಲ್ಲ ಹ್ಯಾಂಡ್ ಸಾರ್ಟಿಂಗ್ ಆಗಿ ಬರೀ ರೈಪ್ಸ್ ಬಂದಾಗ ಓಕೆ ಈ ಟ್ಯಾಂಕ್ಸಿಗೆ ನೋಡಿ ಇಲ್ಲೆಲ್ಲ. ಫರ್ಮೆಂಟೇಷನ್. ಬನ್ನಿ, ಈಗ ಲಾಸ್ಟ್ ಇಯರ್ ನಾವು ಇಲ್ಲಿ ಒಂದು ನರ್ಸರಿ ಮಾಡಿದ್ವಿ. ನರ್ಸರಿ ವಿಡಿಯೋ ಮಾಡಿ ಭಾರಿ ವೈರಲ್ ಆಗ್ಬಿಟ್ಟು ಅಷ್ಟು ಚೆನ್ನಾಗಿತ್ತು. ಈಗ ಬಂದ್ಬಿಟ್ಟು ನೀವು ಸ್ಪೆಷಾಲಿಟಿ ಕನ್ವರ್ಟ್ ಮಾಡಿದ್ದೀರಾ. ಸ್ಪೆಷಲ್ಟಿ ಕಾಫಿ ಡ್ರೈಯಿಂಗಿಗೆ ಓಕೆ ಇದು ಟ್ಯಾಂಕ್ಸ್ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಫರ್ಮೆಂಟ್ ಆದ್ಮೇಲೆ ಇಲ್ಲಿ ಬಂದು ಶೇಡ್ ಡ್ರೈಯಿಂಗ್ ಅಲ್ಲಿ ಮಾಡ್ತೀವಿ. ಶೇಡ್ ಡ್ರೈಯಿಂಗ್ ಅಲ್ಲಿ. ಓಕೆ ಬರೀ ಸ್ಪೆಷಲ್ಟಿ ಕಾಫೀಸಿಗೆ. ಹಾ. ಅದು ಈ ರೇಸ್ ಬೆಡ್ಸ್, ಆಫ್ರಿಕನ್ ರೇಸ್ ಬೆಡ್ಸ್ ಅಂತ ಇದು. ಓಕೆ ಸೊ ಮೆಶ್ ಇರುತ್ತೆ ಇಲ್ಲಿ ಇದರಲ್ಲಿ. ಸೊ ಏರ್ ಫ್ಲೋ ಇರುತ್ತೆ, ಹಾಂ ಕೆಳಗಿಂದ. ಹೌದು ಮೇಲ್ಗಡೆನೂ ಏರ್ ಫ್ಲೋ ಇರುತ್ತೆ. ಸೊ ಫುಲ್ ಇಲ್ಲಿದೆ ನೋಡಿ ಈಗ ಫುಲ್ ಟೋಟಲ್. ಇದೆಲ್ಲ ಫುಲ್ ಸ್ಪೆಷಾಲಿಟಿ ಇದೆಲ್ಲ ಇದು. ಹೌದು. ಫುಲ್ ಟೋಟಲ್. ಮತ್ತು ಹೆಂಗಿದೆ ನರ್ಸರಿ ಸತಿ? ನರ್ಸರಿದೆಲ್ಲ ಆಲ್ಮೋಸ್ಟ್ ಕಾಣಿಸ್ತಾ ಇದೆ. ಪುನಃ ಮಲ್ಟಿಪ್ಲಿಕೇಶನ್ ರೆಡಿ ಮಾಡಿದ್ದೀರಾ? ಹೌದೌದು. ಈ ವರ್ಷನೂ ತುಂಬಾ ಮಾಡಬೇಕು ಅಂತಿದ್ದೀವಿ ಹಾಂ. ಗಿಡ. ಸೊ ಚೆನ್ನಾಗಿ ಬರುತ್ತೆ. ಇದು ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಮಾಡಿದ್ದು ಚೆನ್ನಾಗಿ ಬರ್ತಾ ಇದೆ. ಓಕೆ. ಸೊ ಸುಮಾರು ಕಟ್ಟಿಂಗ್ ಸಿಗ್ಬೋದು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ರೆಡಿ ಆಗ್ತಾ ಇದ್ದೀರಲ್ಲ? ಹೌದೌದು. ಇದು ಮತ್ತೆ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ಗೆ ತಗಂತೀವಿ ಕಟ್ಟಿಂಗ್ಸು. ಓಕೆ. ಇದೆಲ್ಲ ಒಂಚೂರು ಕಾಫಿ ನಾವು ಸೆಲೆಕ್ಟೆಡ್ ಕಾಫೀಸ್ ಮಾತ್ರ ತಗೊಂಡಿದ್ವಿ. ಹೌದು, ಸೆಲೆಕ್ಟ್ ಮಾಡಿದ್ದೀವಿ. ಉಳಿದಿದ್ದ ನೀವು ರೆಡಿ ಮಾಡ್ತಾ ಇದ್ದೀರಾ? ಉಳಿದಿದ್ದು ಅದು ಅಷ್ಟು ಗ್ರೋತ್ ಇರಲಿಲ್ಲ ಈ ಬುಟ್ಟಿಗಳಿಗೆ. ಬಟ್ ನೆಕ್ಸ್ಟ್ ಇಯರಿಗೆ ರೆಡಿ ಆಗುತ್ತೆ ಅನ್ಕೊಂಡಿದ್ದೀವಿ. ಲಾವೋಸ್ ಅಲ್ಲಿ ಏನು ನೋಡಿದ್ವಿ? ಸೇಮ್ ನೋಡಿದೆ. ಲೈಬ್ರರಿಕಾ ಕಾಫಿ ನೋಡಿದ್ದು. ಓ, ಬ್ಯಾಸ್ಕೆಟ್ ಎಲ್ಲ ನಿಮ್ದು ಇನ್ನೇನು ಅದೇ ಫುಲ್ ದೊಡ್ಡದು. ಎಷ್ಟು ಸೈಜ್ ಇದು? ಭಾರಿ ದೊಡ್ಡ ಕಾಣಿಸ್ತದಲ್ಲ ಬಾಸ್ಕೆಟ್. ಒಂದು ಈ ವರ್ಷನೇ ಹಾಕಲ್ಲ, ಒಂದ್ ಸ್ವಲ್ಪ ಚೆನ್ನಾಗಿ ಗ್ರೋತ್ ಬಂದ್ ಆದ್ಮೇಲೆ ಓಕೆ. ಹಾಕೋಣ. ಇದು ಹೆಂಗೆ ಸಾಲಿಗೆ ಹಾಕ್ತೀರಾ ಇಲ್ಲದೆ ಬೇಲಿ ಸೈಡಿಗೆ ಹಾಕ್ತೀರಾ ಹೆಂಗೆ ಅಂತ? ಇವಾಗ ಒಂದು ಮೂಲೆಯಲ್ಲಿ ಒಂಚೂರು ಜಾಗ ಇತ್ತು. ಓಕೆ. ಒಂದು ಪಟ್ಟೆಗೆ ಒಂದು ಬ್ಲಾಕ್ ಮಾಡೋಣ ಅಂತಿದೀವಿ. ಓಕೆ. ಸೊ ಯಾವ ಥರ ನಿಮಗೆ ಈ ನಮ್ದು ಈ ಮೆಥಡೇ ಮಾಡ್ತೀರಾ ಮರ ಥರ ಬಿಡ್ತೀರಾ ಹೆಂಗೆ ಅಂತ? ಮರ ಥರನೇ, ಬಟ್ ಒಂಚೂರು ಒಂದು 15 ಫೀಟಿಗಾದ್ರೂ ಪ್ರೂನ್ ಮಾಡಬೇಕು ಅಂತ, ಕುಯ್ಬೇಕಾದ್ರೆ ಈಸಿ ಆಗಬೇಕು ಅಂತ. ನಮಗೂ ಐಡಿಯಾ ಇಲ್ಲ. ನಾವು ಏನೋ ಎಕ್ಸ್ಪೆರಿಮೆಂಟ್ ಮಾಡಿ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ನೋಡ್ಬೇಕು. ಕರೆಕ್ಟ್. ಎಲ್ಲ ಒಂದು 5-10 ಇಯರ್ ಪ್ರಾಜೆಕ್ಟ್ ಆಗುತ್ತೆ. ಸೂಪರ್. ನೋಡಿ ಇವ್ರದ್ದು ಏನು ಅಂತಂದರೆ ಮೇಯ್ನ್ ಆಗಿ ಅರೇಬಿಕನೂ ಇದೆ,
ರೋಬಸ್ಟನೂ ಇದೆ, ಮೆಣಸು ಇದೆ, ಅಡಿಕೆನೂ ಇದೆ. ಇವರು ಏನು ಅಂತಾರೆ, ಮೆಣಸಲ್ಲಿ ಇವರು ಮಲ್ಟಿಪ್ಲೈ ಇವರೇ ಮಾಡ್ತಿರ್ತಾರೆ. ಯಾವುದೇ ವೆರೈಟಿ, ಎಷ್ಟು ವೆರೈಟಿ ಇದೆ ಟೋಟಲು? ಆಲ್ಮೋಸ್ಟ್ ಒಂದು 12 ವೆರೈಟೀಸ್ ಇದೆ ಓಕೆ ಈಗ. ಸೊ ಅದು ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು P1 ಜೊತೆ ಮಿಕ್ಸ್ ಮಾಡೇ ಹಾಕ್ತೀವಿ. ಓಕೆ ಮಿಕ್ಸ್ ಮಾಡಿ ಸಪ್ರೇಟ್ ಒಂದು 60 to 70% P1 ಇದ್ರೆ ಒಂದು 30% ಬೇರೆ ಯಾವ್ದಾದ್ರು ವೆರೈಟಿ ಇರುತ್ತೆ. ಅದ್ ವೆರೈಟಿ ನಾವು ಲೊಕೇಶನ್ ನೋಡ್ಕೊಂಡು ಹಾಕ್ತೀವಿ. ಲೈಕ್ ತುಂಬಾ ವಾಟರ್ ಲಾಗಿಂಗ್ ಇದೆಯಾ, ಮತ್ತೆ ಸನ್ಲೈಟ್ ಜಾಸ್ತಿ ಇದೆಯಾ, ಶೇಡ್ ಜಾಸ್ತಿ ಇದೆಯಾ ಬ್ಲಾಕ್ ಅಲ್ಲಿ ಅಂತ. ಓಕೆ ಬಟ್ ಹಂಗೆ ಬೇರೆ ಶಾಂಭವಿ ಎಲ್ಲ ಇದೆ, ಅವೆಲ್ಲ ಅರೇಬಿಕ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂಚೂರು ಶೇಡಲ್ಲೂ ಒಂದು ಕ್ಯಾಟ್ಕಿನ್ಸ್ ಚೆನ್ನಾಗಿ ಫಾರ್ಮೇಶನ್ ಆಗುತ್ತೆ. ಇಲ್ಲಾಂದ್ರೆ P3 ತುಂಬಾ ಚೆನ್ನಾಗಿದೆ. ಇದೆಲ್ಲ ನೋಡಿ, ಇಲ್ಲಿ ನೋಡ್ಬೋದು ನೀವು. ನೋಡಿ ಇಲ್ಲಿ ಎಲ್ಲ ರೆಡಿ ಆಗ್ತಾ ಇರೋದು ನೆಕ್ಸ್ಟಿಗೆ. ಇದು ಸೇಮ್ ಅಲ್ಲಿ ನರ್ಸರಿ ಒಳಗಡೆ ಮಾಡಿದ್ದು ನಮಗೆ ಕಟಿಂಗ್ ಸಾಕಾಗ್ತಿರ್ಲಿಲ್ಲ. ಸೊ ಇಲ್ಲಿ ಮತ್ತೆ ಇಲ್ಲಿ ಪ್ಲಾನ್ ಮಾಡ್ಕೊಂಡು ಇದರಲ್ಲೇ ಎಷ್ಟು ಮಲ್ಟಿಪ್ಲೈ ಮಾಡ್ಬೋದು ಇದರಲ್ಲೇ? ಫಸ್ಟ್ ಇಯರ್ ಮಾಡಿದ್ದು ಅದಲ್ಲೇ ಆಲ್ಮೋಸ್ಟ್ 3500 ಪ್ಲಾಂಟ್ಸ್ ಹಂಗ್ ಬಂತು. ಈ ವರ್ಷ ಇನ್ನೂ ಜಾಸ್ತಿ ಆಗ್ಬೇಕು ಅನ್ಕೊಂಡಿದೀನಿ, ಯಾಕಂದ್ರೆ ಗ್ರೋತ್ ಇನ್ನೂ ಜಾಸ್ತಿ ಇದೆ. ಹೌದೌದು, ಇನ್ನು ಟೈಮ್ ಇದೆಯಲ್ಲ. ಮತ್ತೆ ಈಗ ಇನ್ನು ಯಾವಾಗ ಕಟಿಂಗ್ಸ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಫೆಬ್ರವರಿ ಇಲ್ಲ ಮಾರ್ಚಾ? ಫೆಬ್ಬಲ್ಲಿ ಮಾಡಬೇಕು. ಇನ್ನೊಂದು ಪಾಲಿ ಹೌಸಿಗೆ ಪ್ಲಾನ್ ಮಾಡ್ಕೊಂಡಿದೀವಿ. ಅದಾದ್ರೆ ಬೇಗನೆ ಮಾಡ್ತೀವಿ, ಇಲ್ಲಾಂದ್ರೆ ಇದು ಎಲ್ಲ ಮುಗ್ದ್ಬಿಟ್ಟು ಒಂಚೂರು ಲೇಟ್ ಆಗುತ್ತೆ. ಹೌದು, ಬನ್ನಿ ಇವ್ರ ತೋಟಕ್ಕೆ ಹೋಗ್ಬಿಟ್ಟು ಒಂದು ಬರೋಣ, ಏನೇನಿದೆ ಎಂತಲ್ಲ ಅಂತ. ಅದು ಬಂಡ್ ಆಫ್ ನಾಲೆಜ್ ಅಂತಾನೆ ಹೇಳ್ಬೋದು. ಇಲ್ಲಿ ಟೋಟಲ್ ಏನೇನೋ ನಮ್ಮ ಮೇನ್ ಕ್ರಾಪ್ ಆಗಿ ಬೆಳಿತೀವಿ, ಎಲ್ಲ ಕ್ರಾಪ್ ಇಲ್ಲಿ ಬೆಳೀತಾ ಇದ್ದಾರೆ. ಅದು ಆನ್ ದ ಬೆಸ್ಟ್ ಅಲ್ಟಿಮೇಟ್ ಆಗಿ ಮಾಡ್ತಿದ್ದಾರೆ. ಮತ್ತು ಸ್ಪೆಷಾಲಿಟಿ ಕಾಫಿಲು ಸಿಕ್ಕಾಪಟ್ಟೆ ಇವ್ರದೇ ಆದಂಥ ಒಂದು ಸಾಲವರ ಬ್ರ್ಯಾಂಡ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು, ಸಾಲವರೆಯಿಂದ ಗ್ರೀನ್ ಬೀನ್ಸ್ ಮಾಡ್ತೀವಿ ಬೇರೆ ರೋಸ್ಟರ್ಸಿಗೆ. ಓಕೆ ಅವರು ಕಪ್ಪಿಂಗ್ ಮಾಡಿ ಯಾರು ರೋಸ್ಟ್ ಲೆವೆಲ್ ಎಲ್ಲ ನೋಡ್ಕೊಂಡು ಅವರೇ ರೋಸ್ಟ್ ಮಾಡ್ಕೊಬೋದು. ನಿಮಗೆ ರೋಸ್ಟೆಡ್ ಬೀನ್ಸ್ ಬೇಕು ಅಂದ್ರೆ ಗ್ರೌಂಡ್ ಅಪ್ ಅಂತ ಕೆಫೆ ಇದೆ ಬೆಂಗಳೂರಲ್ಲಿ, ಜಯನಗರ್ ಅಲ್ಲಿ ಇದೆ. ಅಲ್ಲಿ ಬಂದು ಟೇಸ್ಟ್ ಮಾಡಿ ರೋಸ್ಟೆಡ್ ಬೀನ್ಸ್ ತಗೊಂಡ್ಬರ್ತೀರಾ. ಸೂಪರ್ ಮಾತ್ರ ನೋಡಿ, ಆಲ್ಮೋಸ್ಟ್ ಎಂಡ್ ಟು ಎಂಡ್ ನಿಮ್ಮ ವ್ಯಾಲ್ಯೂ ಆಡೆಡ್ ಅಲ್ಲಿ ನಿಮ್ದೇ ಇದೆ ಅಂತ ನೀಲ್ಲ. ಇದು ಬೇಕಾದ್ರೆ ರೋಸ್ಟರ್ಸಿಗೆ ನಿಮ್ಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ರೋಸೆಸ್ಸೇ ಬೇಕು ಅಂದ್ರೆ ನಮ್ಮ ಜೊತೆ ಡಿಸ್ಕಸ್ ಮಾಡಿ ಇದೇ ತರ ಬೇಕು ನಮಗೆ ಅಂದ್ರೆ ಅದು ಮಾಡಿ. ನೋಡಿ, ಇನ್ನೊಂದು ಆಪ್ಷನ್ಸ್ ನಿಮಗೆ, ರೋಸ್ಟರ್ಸ್ ಯಾರಿಗಾದ್ರೂ ಕಾಫಿ ಬೇಕು, ಒಳ್ಳೆ ಲಾಜಲ್ಲಿ ಬೇಕು, ಕಂಟಿನ್ಯೂಸ್ ಬೇಕು ಅಂತಂದ್ರೆ ಈಶ್ವರ್ದು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಲ್ಲಾಂತಾರೆ ಯಾರು ನೋಡ್ತಿರೋ ರೋಸ್ಟರ್ಸ್ ನೋಡ್ತಿರೋ ಅವರು ಬರ್ಬೋದು. ಒಳ್ಳೆ ನೀವೇನು ಅಂತಂದರೆ ಇದು ವಿಸಿಟ್ ಎಲ್ಲ ನೀವು ಬಿಸ್ನೆಸ್ಸು ನೀವು ಇಂಪ್ರೂವ್ ಮಾಡ್ಕೋಬೋದು, ಬಂದ್ಬಿಟ್ಟು ಇಲ್ಲೇನೇ ಮಾಡ್ಕೋಬೋದು ಅಂತ. ರೋಸ್ಟರ್ಸ್ ಅವರು ಬನ್ನಿ, ಎಲ್ಲ ಓಪನ್ ಟು ರೋಸ್ಟರ್ಸ್ ಮಾತ್ರ ನಿಜವಾಗ್ಲೂ. ಗ್ರೀನ್ ಬೀನ್ಸು, ರೋಸ್ಟೆಡ್ ಬೀನ್ಸು ಯಾವ್ದು ಬೇಕಾದ್ರೆ. ಓಕೆ ಸುಮಾರು ಒಂದು 14 to 15 ಡಿಫ್ರೆಂಟ್ ಪ್ರೊಸೆಸಸ್ ಮಾಡ್ತೀವಿ ಸ್ಪೆಷಲ್ಟಿ ಕಾಫಿನೇ. ಸೊ ಸುಮಾರು ಆಲ್ಮೋಸ್ಟ್ ಒಂದು 10 to 12 ಪ್ರೊಸೆಸಸ್ ನಾವು ಸುಮಾರು ವರ್ಷದಿಂದ ಒಂದು 5-6 years ಆಯ್ತು ಇದು ಶುರು ಮಾಡಿ. ಸೊ ಅದೊಂಥರ ಪರ್ಫೆಕ್ಟ್ ಆಗಿದೆ. ಮತ್ತೆ ಎವ್ರಿ ಇಯರ್ ನಾವು ಹೊಸ ಪ್ರೊಸೆಸಸ್ ಟ್ರೈ ಮಾಡ್ತಿರ್ತೀವಿ. ಸೊ ಎಕ್ಸ್ಪೆರಿಮೆಂಟಲ್ ಲಾಟ್ಸ್ ಕೆಲವು ಇರುತ್ತೆ, ಒಂದು ನ್ಯಾನೋ ಲಾಟ್ಸ್ ತರ ಮಾಡ್ತೀವಿ. ಸೊ ಎವ್ರಿ ಇಯರ್ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀವಿ. ಮತ್ತೆ ನಮ್ದು ಪ್ರೊಸೆಸಸ್ ನಾವೇನು ಪರ್ಫೆಕ್ಟ್ ಮಾಡಿದೀವಿ ಅದು ಕಂಟಿನ್ಯೂ. ಒಂದೊಂದು ಒಳ್ಳೆ ಮಾತು ಹೇಳಿದ್ರೆ ಏನಂತಂದರೆ ಆಪ್ಷನ್ಸ್ ಇದೆ, ಆಪರ್ಚುನಿಟಿ ಇದೆ. ಬೇರೆಯವ್ರಿಗೂ ನಿಮ್ಗೂ ಆಪರ್ಚುನಿಟಿ ಇದೆ, ಅವ್ರಿಗೂ ಆಪರ್ಚುನಿಟಿ ಇದೆ. ಬಂದುಬಿಟ್ಟು ಬಿಸ್ನೆಸ್ ಡೈರೆಕ್ಟ್ ರೋಸ್ಟರ್ಸ್ ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ಕೊಂಡ್ಬಿಟ್ಟು ಡೀಲ್ ಮಾಡ್ಕೋಬೋದು. ಬನ್ನಿ ನೋಡಿ ಹೆಂಗಾಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಮಾಡ್ಬೋದು. ಬನ್ನಿ ನೋಡಿದ್ದೆ ಏನು ಈ ಥರ ಬಿಸಿಲು ಬಂದರೆ ಸ್ವಲ್ಪ ಕಾಫಿ ಬೇಗ ಸ್ವಲ್ಪ ಕಣ್ಣದಿಂದ ಹೊರಡುತ್ತೆ. ಲಾಸ್ಟ್ ಇಯರ್ ಎಲ್ಲ ಒಂದು 3 to 4 days ಬರ್ತಾ ಇದ್ದು ಪಾಚ್ಮೆಂಟ್ ತೆಗಿತಾ ಇದ್ವಿ. ಹೌದು, ಈ ವರ್ಷ ಸುಮಾರು ಒಂದು 8-10 ದಿವಸ ಆದ್ರೂ ಆಗ್ತಿರ್ಲಿಲ್ಲ. ಬಟ್ ಒಂದು 3 days ಇಂದ ಒಳ್ಳೆ ಬಿಸಿಲಿದೆ. ಎಲ್ಲರೂ ಒಂದು ಕಾಫಿ ಪ್ಲಾಂಟರ್ಸ್ ಒಂದು ಉಸಿರು ಬಿಟ್ರ ಪಾಪ ಸದ್ಯ ಅಂತ ಬಿಸಿಲು ಬರ್ತಾ ಇದೆ ಅಂತ. ಸೂಪರ್. ಮತ್ತೆ 18th ಏನೋ ಮಳೆ ಬರ್ಬೋದು ಅಂತ ವೀಕ್ ಆಯಿತು ಅಂತ ಹೇಳಿದಾರಪ್ಪ. ಇನ್ನೇನು ಕತೆ ಗೊತ್ತಿಲ್ಲ, ನೋಡೋಣ ಏನು ಅಂತ. ನನಗಂತ ಎಕ್ಸೈಟ್ಮೆಂಟ್ ಇದೆ. 28th ಅಂತ ನನಗಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದೆ. ಯಾವಾಗ ನಾವು ಇಲ್ಲಿ ಬಂದ್ಬಿಟ್ಟು ಎಲ್ಲ ಜೊತೆ ನೋಡಿ ಈ ಇದನ್ನ ವಿಟ್ನೆಸ್ ಮಾಡೋಕ್ಕೆ ಅಂತ. ಬನ್ನಿ, ಈಗ ಸ್ಪೆಷಾಲಿಟಿ ಆದಮೇಲೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಮಾಡ್ತಿದ್ದೀವಿ ಅಂತಂದ್ರೆ ಇಲ್ಲಿ ಕಾಫಿ ನೋಡ್ತಾ ಇದ್ದೀವಿ. ಇಲ್ಲಿ ನಿಮ್ಗೆ ಯಾವ ಕಾಂಬಿನೇಷನ್ ಇದೆ ಅಂತಂದರೆ ರೋಬಸ್ಟಾ ಇದೆ, ಮತ್ತು ಸುತ್ತ ಏನು ನೋಡ್ತಿದ್ದೀರಾ ಮೆಣಸಿದೆ. ಒಂದು ಹೇಳಬೇಕು, ಮೆಣಸು ಮತ್ತು ಕಾಫಿ ಭಾರಿ ಚೆನ್ನಾಗಿ ಸೆಟ್ಟಿಂಗ್ ಇದೆ, ಭಾರಿ ಚೆನ್ನಾಗಿದೆ ಮತ್ತು ಹಣ್ಣಾಗಿದೆ ಬೇಗ ನಿಮಗೆ. ಆದರೆ ರೋಬಸ್ಟಲ್ಲಿ ಮೆಣಸು ಬೆಳೆಯೋದು ಹೌದು ಸಾಹಸ ಆದರೆ ನೀವು ಬೆಳೆದಿದ್ದೀರಾ. ಅದೇಗೋ ಇಲ್ಲಿ ಎಲ್ಲ ರನ್ನರ್ಸ್ ಹಾಕಿ ಹಾಕಿದ್ದಾನೆ ಇವಾಗ. ಕುಕ್ಕೆಕ್ಕಿಂತಲೂ ಅದನ್ನೇ ಜಾಸ್ತಿ ಹಾಕಿ ಮೇಲ್ ತಂದಿರೋದು. ಓಕೆ, ಅದ್ರ ಒಳ್ಳೆ ಮೆಣಸಿದೆ, ಒಳ್ಳೆ ಕಾಫಿನೂ ಇದೆ. ಹೌದು. ನೋಡಿ ನೋಡಿ ಇಲ್ಲಿ
ಬನ್ನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಇದೇ ಮಂತ್ 28ಗೆ ನಿಮ್ಗೆ ಹೆಸರು ಆರ್ಗ್ಯಾನಿಕಿಂದ ಕೃಷ್ಣನ್ ಅವ್ರ ತೋಟ ಇದೆ, ಸಾಲ್ ಓವರ್ ಎಸ್ಟೇಟ್ ವಿಸಿಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಂದ್ಬಿಟ್ಟು ಸ್ಪೆಷಾಲಿಟಿ ಕಾಫಿ ಇದೆ, ಮತ್ತು ರೋಬೋಸ್ಟಾ ಪ್ಲಾಂಟೇಶನ್ ನೋಡ್ತಾ ಇದ್ದೀವಿ, ಮತ್ತು ಬ್ಲಾಕ್ ಪೆಪ್ಪರ್ ಪ್ಲಾಂಟೇಶನ್ ನೋಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ, ಎಲ್ಲ ಸಿಕ್ಕ ಒಟ್ಟಿಗೆ ನಾಲೆಜ್ ಗೇನ್ ಮಾಡೋಣ. ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.